ಸಾವಿರಾರು ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿ. ಅದು ಮಳೆಗಾಲ. ಹೊಲಗಳೆಲ್ಲ ಹಸಿರಿನಿಂದ ಕಂಗೊಳಿಸ್ತಾ ಇರ್ತವೆ. ಒಬ್ಬ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹಠಾತ್ ಅವನ ಮುಂದೆ ಒಂದು ನಾಗರಹಾವು ಎಡೆ ಎತ್ತುತ್ತೆ. ರೈತ ನಿಂತು ಹೋಗ್ತಾನೆ. ಅವನ ಹೃದಯ ವೇಗವಾಗಿ ಬಡಿದುಕೊಳ್ಳಲು ಶುರು ಮಾಡುತ್ತೆ. ಅವನ ಕೈಲಿದ್ದ ಸಲಕರಣೆ ಕೆಳಗೆ ದಿಢೀರಂತೆ ಬೀಳುತ್ತೆ. ಆದರೆ ಕೆಲವು ಕ್ಷಣಗಳ ನಂತರ ಹಾವು ನಿಧಾನವಾಗಿ ಅಲ್ಲಿಂದ ಸರಿದೋಗುತ್ತೆ. ರೈತ ಅದನ್ನು ಕೊಲ್ಲೋದಿಲ್ಲ. ಅವನು ಮನೆಗೆ ಹೋಗಿ ತನ್ನ ಮಕ್ಕಳಿಗೆ ಹೇಳ್ತಾನೆ, ಆ ಹಾವನ್ನು ಕೊಲ್ಲಬಾರ್ದು, ಅದು ಕೂಡ ಈ ಭೂಮಿಯ ಜೀವಿ. ಆ ಮಾತನ್ನು ಮುಂದಿನ ಪೀಳಿಗೆಗೆ ಹೋಗುತ್ತೆ. ಆ ಕತೆ ಮತ್ತೊಂದು ಪೀಳಿಗೆಗೆ ಹೋಗ್ತದೆ. ಕಾಲಕ್ರಮೇಣ ಅದು ನಂಬಿಕೆಯಾಗುತ್ತೆ. ನಂಬಿಕೆ ಆಚರಣೆಯಾಗುತ್ತೆ. ಆಚರಣೆ ಹಬ್ಬವಾಗುತ್ತೆ. ಮತ್ತು ಅದರ ಒಂದು ರೂಪವಾಗಿ ನಾವು ಇಂದು ನಾಗರ ಪಂಚಮಿಯನ್ನು ಆಚರಿಸ್ತಾ ಇದ್ದೇವೆ. ಇದು ನಿಜವಾಗಿ ಇದೇ ರೀತಿಯಲ್ಲಿ ನಡೆದಿದೆ ಎಂದು ಹೇಳಲು ಸಾಧ್ಯ ಇಲ್ಲ. ಆದರೆ ಪ್ರಾಚೀನ ಜಾನಪದದ ಆಚರಣೆಗಳು ಹೇಗೆ ಪೀಳಿಗೆಯಿಂದ ಪೀಳಿಗೆಗೆ ರೂಪಾಂತರಗೊಳ್ಳುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಕಲ್ಪನೆ ಸಹಾಯ ಮಾಡುತ್ತೆ. ಹಾಗಾದರೆ ಸ್ನೇಹಿತರೆ, ನಾಗರ ಪಂಚಮಿ ಕೇವಲ ಪೂಜಿಸುವ ಹಬ್ಬವೇ? ಖಂಡಿತವಾಗಿಯೂ ಅದಕ್ಕಿಂತ ದೊಡ್ಡ ಅರ್ಥ ಇದರಲ್ಲಿದೆ. ಇದು ಪ್ರಾಚೀನ ನಾಗಾರಾಧನೆಯ ನೆನಪು. ಇದು ಪುರಾಣಗಳ ಪರಂಪರೆ. ಇದು ಕೃಷಿ ಸಂಸ್ಕೃತಿಯ ಒಂದು ಭಾಗ. ಇದು ಮಳೆಗಾಲದೊಂದಿಗೆ ಸಂಬಂಧ ಹೊಂದಿರುವ ಆಚರಣೆ. ಇದು ಕುಟುಂಬದ ಕ್ಷೇಮಕ್ಕಾಗಿ ಮಾಡುವ ಪ್ರಾರ್ಥನೆ ಮತ್ತು ಪ್ರಕೃತಿಯ ಜೀವಿಗಳೊಂದಿಗೆ ಸಹಬಾಳ್ವೆಯ ಸಂದೇಶವನ್ನೂ ನೀಡುವ ಒಂದು ಅವಕಾಶ. ನಾಗರ ಪಂಚಮಿಯ ಆಚರಣೆ ಬಹಳ ಹಳೆಯ ಪರಂಪರೆಯೊಂದಿಗಿನ ಸಂಬಂಧ ಹೊಂದಿದೆ. ಆದರೆ ಅದರ ಇಂದಿನ ರೂಪ ಹಲವು ಶತಮಾನಗಳ ಸಾಂಸ್ಕೃತಿಕ ಬೆಳವಣಿಗೆಯೊಂದಿಗೆ ರೂಪುಗೊಂಡಿದೆ.